ಹಾಕುತ್ತಾರೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಅದು ಪ್ರೀತಿ, ಆ ಫ್ಯಾನ್ಸ್ ಇರುವಂತ ಅಭಿಮಾನ. ಎಸ್, ಅಭಿಮಾನಿಗಳಿಗೆ ಮೋಡಿ ಮಾಡಿದ ಮಾತಿನ ಮಲ್ಲ ಬಿಗ್ ಬಾಸ್ ಕಾಮಿಡಿ ಕಿಂಗ್. ಮನಸೋತಂತ ಫ್ಯಾನ್ಸ್, ಅಭಿಮಾನಿ ತೋಳಿನ ಮೇಲೆ ಅರಳಿದಂತ ಗಿಲ್ಲಿ ಟ್ಯಾಟೂ, ಗಿಲ್ಲಿ ನಟನ ಟ್ಯಾಟೂ ಹಾಕಿಸಿಕೊಂಡಂತ ಅಭಿಮಾನಿ, ಬೆಂಗಳೂರಿನ RR ನಗರದ ನಿವಾಸಿ ಆಗಿರುವಂತಹ ಗಿರೀಶ್, ಗಿಲ್ಲಿಗೆ ಓಟ್ ಹಾಕುವಂತೆ ಅಭಿಮಾನಿ ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ. ಗಿಲ್ಲಿ ಟ್ಯಾಟೂ ಹಾಕಿಸಿಕೊಂಡು ಗಮನ ಸೆಳೆದಿರುವಂತಹ ಗಿರೀಶ್, ಫ್ಯಾನ್ಸ್ ಭೇಟಿ ವೇಳೆಯೂ ಕೂಡ ಟ್ಯಾಟೂ ಒಂದಿಷ್ಟು ಅಭಿಮಾನಿ ಹಾಕಿಸಿಕೊಂಡು ಬಂದಿದ್ದ. ಸಿಕ್ಕಾಪಟ್ಟೆ ಅಭಿಮಾನಿಗೆ ಧನ್ಯವಾದ ಹೇಳಿದ ಫಳಾರ್ ಗಿಲ್ಲಿ. ಇದೀಗ ಮತ್ತೊಬ್ಬ ಅಭಿಮಾನಿಯಿಂದ ಗಿಲ್ಲಿ ಟ್ಯಾಟೂ. ಬಿಗ್ ಬಾಸ್ ಗೆಲ್ಲುವ ನೆಚ್ಚಿನ ಸ್ಪರ್ಧೆ ಆಗಿರುವಂತಹ ಗಿಲ್ಲಿ ನೋಡಿ, ಇಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ RR ನಗರದ ನಿವಾಸಿ ಗಿರೀಶ್ ಅಂತ ಇವರು. ಸೊ ಮೊನ್ನೆಯೂ ಕೂಡ ಒಬ್ರು ಬಂದಿದ್ರು, ಅಲ್ಲಿಯೂ ಕೂಡ ಒಬ್ರು ಟ್ಯಾಟೂ ಹಾಕುವ ಮೂಲಕ ಮಳವಳ್ಳಿಯವರು ಬಹಳಷ್ಟು ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಅವರೇ ಒಂದಿಷ್ಟು ಟ್ಯಾಟೂವನ್ನು ಹಾಕೊಂಡಿದ್ರು. ಅದಾದ ನಂತರ ಇದೀಗ ಗಿರೀಶ್ ಅನ್ನೋರು ಟ್ಯಾಟೂ ಹಾಕೊಂಡಿದ್ದಾರೆ. ಒಂದು ಕಡೆ ಅವರು ಅಭಿಮಾನವನ್ನು ಮೆರೆದಿದ್ದಾರೆ, ಇಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂಥ ಕೆಲಸ. ಯಾಕಂದರೆ ಸಹಜವಾಗಿ ನಾನು ಅವಾಗ ತಾನೇ ಹೇಳ್ತಾ ಇದ್ದೆ, ಈ ಟ್ಯಾಟೂ ಹಾಕಿಸುವಂಥದ್ದು ಇವತ್ತು ತೆಗೆದು ಮತ್ತೆ ನಾಳೆ ತೆಗೆಯುವಂಥದ್ದಲ್ಲ ಅದು. ಯಾಕೆಂದರೆ ಜೀವನ ಪೂರ್ತಿ ಇರುವಂಥ ಒಂದು ಟ್ಯಾಟೂ ಒಂದು ಸಾರಿ ಹಾಕೊಂಡಂಥ ಸಂದರ್ಭದಲ್ಲಿ ಆ ಟ್ಯಾಟೂ, ಆ ಅಭಿಮಾನ, ಆ ವ್ಯಕ್ತಿ ಮೇಲೆ ಹುಟ್ಟಿದಂಥ ಒಂದು ಪ್ರೀತಿ ಅದೆಲ್ಲವೂ ಕೂಡ ಈಗ ತೋರಿಸ್ತಾ ಇರುವಂಥದ್ದು ಈ ಟ್ಯಾಟೂ ಮೇಲೆ. ನೋಡಿ, ಗಮನ ಸೆಳೀತಾ ಇರುವಂಥದ್ದು ಈಗ ಗಿರೀಶ್ ಅವರು ಒಂದಿಷ್ಟು ಮಾತಾಡಿರುವಂಥದ್ದು, ವೋಟ್ ಮಾಡಿ ಗಿಲ್ಲಿನ ಗೆಲ್ಲಿಸಿ ಅವರ ವ್ಯಕ್ತಿತ್ವ ಗೆಲ್ಲಬೇಕು, ಹಳ್ಳಿ ಹೈದ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಗಿಲ್ಲಿ ನಟನ ಟ್ಯಾಟೂ ಹಾಕಿಸಿಕೊಂಡಂಥ ಅಭಿಮಾನಿಗಳು ಬೆಂಗಳೂರಿನ RR ನಗರದ ನಿವಾಸಿ ಆಗಿರುವಂಥ ಗಿರೀಶ್ ಗಿಲ್ಲಿಗೆ ಓಟ್ ಹಾಕಿದ್ದಾರೆ, ಬಹಳಷ್ಟು ಪ್ರೀತಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ನೋಡಿ, ಯಾರೇ ಆದರೂ ಕೂಡ ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕರೆ ಮಾಡಿ ಮಾತನಾಡಿ, ಸೊ ಯಾರು ಗೆಲ್ಲಬೇಕು, ಯಾರು ಈ ಬಾರಿ ವಿನ್ ಆಗಬೇಕು, ನಿಮ್ಮ ಪ್ರಕಾರ ಯಾರು ರನ್ನರ್ ಅಪ್ ಆಗಬೇಕು, ಎಲ್ಲವೂ ಕೂಡ ಮಾತಾಡೋಣ. ಪ್ರತಿಯೊಬ್ಬರು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ. ಯಾಕೆ ಅಂತಂದರೆ ಗಿಲ್ಲಿಗಿರುವಂಥ ಫ್ಯಾನ್ ಬೇಸು, ಗಿಲ್ಲಿಗಿರುವಂಥ ಅಭಿಮಾನ ಅಭಿಮಾನಿಗಳಾಗಿರ್ಬೋದು, ಕಾವ್ಯ ಅವರ ಅಭಿಮಾನಿಗಳಾಗಿರ್ಬೋದು, ರಘು ಅಭಿಮಾನಿಗಳಾಗಿರ್ಬೋದು, ಯಾರೇ ಕರೆ ಮಾಡಿ ಮಾತನಾಡಿ ಯಾರು ನಿಮ್ಮ ನೆಚ್ಚಿನ ಸ್ಪರ್ಧಿ ಗೆಲ್ಲಬೇಕು ಅನ್ನೋದರ ಬಗ್ಗೆ ಕೂಡ ಒಂದಿಷ್ಟು ಹೇಳಿ ಅಂತ ಹೇಳ್ತಾರೆ. ಸೊ ಈಗ ಮತ್ತೊಂದು ಕಡೆ ಗಿಲ್ಲಿಗೆ ಈ ರಾಜಯೋಗ ಯಾವಾಗ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಗಿಲ್ಲಿ ಇಷ್ಟೊಂದು ಹಿಟ್ ಆಗಿದ್ದು ಯಾವಾಗ, ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆ ಸಹಜವಾಗಿ